ತಮ್ಮ ಎದುರಾಳಿ ಸ್ಪರ್ಧಿ ಈ ಮನೆಯಲ್ಲಿ ಇರಲು ಏಕೆ ಯೋಗ್ಯರಲ್ಲ? ಜಾನ್ವಿ ಫ್ರೆಂಡ್ಶಿಪ್ ಇಂದ ನನಗ್ ಕಳಂಕ ಬಂದಿದೆ. ನಿಮ್ಮ ಆಟನ ನೀವ್ ಆಡ್ತಾ ಇದ್ದೀರಾ, ನನ್ನ ಆಟನ ನಾನು ಆಡ್ತಾ ಇದ್ದೀನಿ. ಕೆಲವರು ಆಟ ತುಂಬಾ ಫಾಸ್ಟ್ ಆಗಿ ಕಾಣಿಸ್ಬೋದು, ಇನ್ನ ಕೆಲವರು ಹೋಗಿ ಗುರಿ ತಲುಪಬಹುದು. ನನ್ನನ್ನ ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿ ನೋಡ್ಬೇಕು ಅಂತ ಕಾಯ್ತಿದ್ದೀರಾ ನೀವು. ನನ್ನ ಜೊತೆಗಿರೋದು ಕೂಡ ಅದು ಸ್ಟ್ರಾಟಜಿ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋಡ್ತಿದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ತರದೊಂದು ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ಉತ್ತಮ. ತಮ್ಮ ಎದುರಾಳಿ ಸ್ಪರ್ಧಿ ಈ ಮನೆಯಲ್ಲಿ ಇರಲು ಏಕೆ ಯೋಗ್ಯರಲ್ಲ? ಜಾನ್ವಿ ಫ್ರೆಂಡ್ಶಿಪ್ ಇಂದ ನನಗ್ ಕಳಂಕ ಬಂದಿದೆ. ನಿಮ್ಮ ಆಟನ ನೀವ್ ಆಡ್ತಾ ಇದ್ದೀರಾ, ನನ್ನ ಆಟನ ನಾನು ಆಡ್ತಾ ಇದ್ದೀನಿ. ಕೆಲವರು ಆಟ ತುಂಬಾ ಫಾಸ್ಟ್ ಆಗಿ ಕಾಣಿಸ್ಬೋದು, ಇನ್ನ ಕೆಲವರು ಹೋಗಿ ಗುರಿ ತಲುಪಬಹುದು. ನನ್ನನ್ನ ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿ ನೋಡ್ಬೇಕು ಅಂತ ಕಾಯ್ತಿದ್ದೀರಾ ನೀವು. ನನ್ನ ಜೊತೆಗಿರೋದು ಕೂಡ ಅದು ಸ್ಟ್ರಾಟಜಿ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋಡ್ತಿದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ತರದೊಂದು ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ಉತ್ತಮ. ತಮ್ಮ ಎದುರಾಳಿ ಸ್ಪರ್ಧಿ ಈ ಮನೆಯಲ್ಲಿ ಇರಲು ಏಕೆ ಯೋಗ್ಯರಲ್ಲ? ಜಾನ್ವಿ ಫ್ರೆಂಡ್ಶಿಪ್ ಇಂದ ನನಗ್ ಕಳಂಕ ಬಂದಿದೆ. ನಿಮ್ಮ ಆಟನ ನೀವ್ ಆಡ್ತಾ ಇದ್ದೀರಾ, ನನ್ನ ಆಟನ ನಾನು ಆಡ್ತಾ ಇದ್ದೀನಿ. ಕೆಲವರು ಆಟ ತುಂಬಾ ಫಾಸ್ಟ್ ಆಗಿ ಕಾಣಿಸ್ಬೋದು, ಇನ್ನ ಕೆಲವರು ಹೋಗಿ ಗುರಿ ತಲುಪಬಹುದು. ನನ್ನನ್ನ ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿ ನೋಡ್ಬೇಕು ಅಂತ ಕಾಯ್ತಿದ್ದೀರಾ ನೀವು. ನನ್ನ ಜೊತೆಗಿರೋದು ಕೂಡ ಅದು ಸ್ಟ್ರಾಟಜಿ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋಡ್ತಿದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ತರದೊಂದು ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ಉತ್ತಮ.